ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತನ್ನ ಮಾಡಿದ್ದೀನಿ. ಸೊ ತುಂಬ ಮನೆಗಳಲ್ಲಿ ಉಪ್ಪಿಟ್ಟು ಕೇಸರಿ ಭಾತ್ ಅಂದರೆ ಇಷ್ಟನೇ ಆಗಲ್ಲ. ನಮ್ಮ ಮನೆಯಲ್ಲಿ ನಾನು ಮಾಡೋ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಕೇಸರಿ ಭಾತ್ ಕೂಡ ಅಷ್ಟೇ, ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ನಾವು ಹೋದರೆ ಯಾವ ಥರ ಕೇಸರಿ ಭಾತನ್ನ ತಿಂತೀವಿ ಅದೇ ಥರ ಬರುತ್ತೆ ಟೇಸ್ಟು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿಯಲ್ಲಿ ನಾನು ಒಂದೇ ಒಂದು ಕಪ್ ಆಗುವಷ್ಟು ಬನ್ಸಿ ರವೆನ ತೊಗೊಂಡು, ಇದಕ್ಕೆ ಎಣ್ಣೆ ತುಪ್ಪ ಏನೂ ಆಗ್ತಿಲ್ಲ, ಹಾಗೆ ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 2-3 ನಿಮಿಷ ಹುರ್ಕೊಬೇಕಾಗತ್ತೆ. ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿಯಾಗಿ ಅದ್ರ ಮೇಲೆ ಚೂರು ಕ್ರಿಸ್ಪಿನೆಸ್ ಬಂದರೆ ಸಾಕು, ಇದಕ್ಕೆ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ನಾನು 2 ನಿಮಿಷ ಅಷ್ಟೇ ಹುರ್ಕೊಂಡಿರೋದು, ಇದನ್ನ 2-3 ನಿಮಿಷ ಅಂತಲೇ ಹೇಳ್ಬೋದು ಮೀಡಿಯಮ್ ಫ್ಲೇಮಲ್ಲಿ. ಸೊ ಈ ಕಲರ್ ಬಂದರೆ ಸಾಕು. ಈಗ ಅದೇ ಬಾಣಲಿಯಲ್ಲಿ ನಾನು ಕರೆಕ್ಟಾಗಿ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ, ನಾನು ಮಾಡೋ ಉಪ್ಪಿಟ್ಟಿಗೆ ನಾನು ಜಾಸ್ತಿ ಎಣ್ಣೆ ಹಾಕೋದಿಲ್ಲ, 2-3 ಸ್ಪೂನ್ ಅಷ್ಟೇ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾನು ಇದಕ್ಕೆ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೋತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಜೀರಿಗೆ ಹಾಕಿರೋ ಫ್ಲೇವರಲ್ಲಿ ಉಪ್ಪಿಟ್ಟನ್ನ ತಿನ್ನೋದು ಅಂದರೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ಈಗ ಚೂರು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪಿಲ್ಲ, ಇದು ಒಣಗೋಗಿದೆ, ಆದರೂ ಇದನ್ನೇ ಆ್ಯಡ್ ಮಾಡಿಕೊಂಡೆ. ಸೊ ಈಗ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ 3 ಹಸಿರು ಮೆಣಸಿಕಾಯಿನ ಮಧ್ಯ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಕೆಲವೊಬ್ಬರು ಉಪ್ಪಿಟ್ಟು ಮಾಡೋವಾಗ ತರಕಾರಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ತರಕಾರಿ ಎಲ್ಲ ಏನೂ ಹಾಕಲ್ಲ. ಈಗ ನಾನು ತೊಗೊಂಡಿರೋದು 1 ಕಪ್ ರವೆ ಆಗಿರೋದ್ರಿಂದ 1 ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಒಂದು 3/4 ಭಾಗ ಬೆಂದರೆ ಸಾಕು, ಇದೇನು ಫುಲ್ ಬ್ರೌನ್ ಕಲರ್ ಬರಬೇಕು ಅಂತ ಏನಿಲ್ಲ ಉಪ್ಪಿಟ್ಟಿಗೆ. ಸೊ ಒಂದು 3/4 ಭಾಗ ಬೇಯ್ತಾ ಇದೆ ಅನ್ನೋವಾಗ ಚೂರು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಯಾವಾಗಲೂ ಅಷ್ಟೇ ಉಪ್ಪು ಸ್ವಲ್ಪ ಕಮ್ಮಿಯಾಗೆ ಹಾಕ್ಕೋಬೇಕು, ಇಲ್ಲಾಂದರೆ ಚೂರು ಜಾಸ್ತಿ ಆದ್ರೂ ಸಿಕ್ಕಾಪಡೆ ಉಪ್ಪಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆರೋದ ಮೇಲೂ ಅಷ್ಟೇ, ತಿನ್ನೋದಕ್ಕಂತೂ ಇಷ್ಟನೇ ಆಗಲ್ಲ, ಅಷ್ಟು ಉಪ್ಪಾಗಿರುತ್ತೆ. ಸೊ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೊಂಡ್ರೆ ಬಿಸಿಯಾಗಿರುವಾಗ್ಲೂ ಚೆನ್ನಾಗಿರುತ್ತೆ, ಮತ್ತು ಕಂಪ್ಲೀಟಾಗಿ ಆರೋದ ಮೇಲೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಈಗ ನಾನು ಇದು ಫ್ರೈ ಆಗಿದೆ, ಒಂದು 3/4 ಭಾಗದಷ್ಟು. ಅರ್ಧ ಟೊಮ್ಯಾಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ನನಗೆ ತರಕಾರಿ ಎಲ್ಲ ಹಾಕಿರೋ ಉಪ್ಪಿಟ್ಟಿನ ಈ ಥರ ಪ್ಲೇನ್ ಉಪ್ಪಿಟ್ಟೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ತರಕಾರಿ ಹಾಕಿರೋದನ್ನು ಮಾಡ್ಕೊಬೋದು, ಮಸಾಲ ಹಾಕಿ ಕೂಡ ಮಾಡ್ಕೋಬೋದು, ಬಟ್ ಇದು ಸಿಂಪಲ್ ಮೆಥಡ್ ನಾನು ಮಾಡ್ತಾ ಇರೋದು. ಈಗ ಟೊಮ್ಯಾಟೊ ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ನಾನು 1 ಕಪ್ ರವೆಗೆ, ಇದಕ್ಕೆ ಬನ್ಸಿ ರವೆ ಆಗಿರೋದ್ರಿಂದ ಜಸ್ಟ್ ನಾನು 2 ಕಪ್ ಆಗುವಷ್ಟು ನೀರನ್ನ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಈ ಟೈಮಲ್ಲಿ ನಾನು ಏನು ಹುರಿದಿಟ್ಟಿದ್ದೆ ರವೆನ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಏನೇನಿತ್ತು ಅದನ್ನೆಲ್ಲ ಸುತ್ತ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಒಂದೇ ಕಡೆ ಹಾಕ್ತಿಲ್ಲ, ಸುತ್ತಲೂ ಹಾಕ್ತಾ ಇದ್ದೀನಿ. ಸೊ ಇದನ್ನೇನು ತಿರುಗಬೇಕು ಅಂತಲೂ ಇಲ್ಲ, ಯಾಕಂದರೆ ಬನ್ಸಿ ರವೆ ಅಲ್ವಾ, ಗಂಟು ಹಿಡಿಯೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಸೊ ಈಗ ಆಲ್ಮೋಸ್ಟ್ ಇದು ಹಾಕಿ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತಾಯಿದೆ, ಒಂದು ಚೂರು ಗಂಟಿಲ್ದಿರ ಅಂತ ಹೇಳಿ. ಎಣ್ಣೆನೂ ಅಷ್ಟೇ ನಾನು ಜಾಸ್ತಿ ಹಾಕಲೇ ಇಲ್ಲ, 2-3 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು. ಇದು ತುಂಬಾ ಹೆಲ್ದಿ, ಮತ್ತು ಒಂದು ವೆಯ್ಟ್ ಲಾಸ್ ಮಾಡೋರಿಗಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಹೌದಿದು. ತುಂಬ ಜನ ಉಪ್ಪಿಟ್ಟನ್ನ ಇಷ್ಟನೇ ಪಡೋದಿಲ್ಲ, ಬಟ್ ನಾನು ಹೇಳ್ತೀನಿ ಉಪ್ಪಿಟ್ಟು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಒಂದು ನೀರೆಲ್ಲ ಹೋಗಿ ಈ ಥರ ಆದಾಗ ನಾನು ಫುಲ್ಲು ಲೋ ಫ್ಲೇಮ್ನ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿ 2 ನಿಮಿಷ ಇದನ್ನು ಹಾಗೆ ಇಡ್ತೀನಿ. ಜಸ್ಟ್ 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸ್ ಆದಮೇಲೆ ಕಂಪ್ಲೀಟಾಗಿ ಇದು ಬೆಂದಿರುತ್ತೆ. ಸೊ ಈಗ ಎಲ್ಲ ಕೆಳಗಡೆ ಇರೋದೆಲ್ಲ ಮೇಲ್ ಮಾಡಿ ನಾನು ಮತ್ತು ಮೇಲಿರೋದೆಲ್ಲ ಕೆಳಗಡೆ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಹಾಗೆ ಒಂದು 2 ಮಿನಿಟ್ಸ್ ಬಿಟ್ಬಿಡ್ತೀನಿ ಅಷ್ಟೇ. ಸೊ ಇವಾಗಲೇ ಏನು ತಿನ್ನೋದಕ್ಕೆ ಹೋಗಲ್ಲ, ಇದು ನೀಟಾಗೆಲ್ಲ ಇನ್ನೂ ಹೊಂದ್ಕೋಬೇಕಾಗತ್ತೆ. ಸೊ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ನಾನು 2-3 ನಿಮಿಷ ಬಿಟ್ಬಿಡ್ತೀನಿ. ಸೊ 2-3 ನಿಮಿಷ ಆದಮೇಲೆ ಇದು ತುಂಬ ಪರ್ಫೆಕ್ಟಾಗಿ ಉಪ್ಪಿಟ್ಟು ಬಂದಿರುತ್ತೆ. ಸೊ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ, ಇಷ್ಟ ಆದರೆ ಕರೆಕ್ಟಾಗಿರುತ್ತೆ. ಈಗ ಕೇಸರಿ ಭಾತ್ನ ಹೇಗೆ ಮಾಡೋದು ಅಂದರೆ, ಇದು ಒಂದು ಬಾಣಲಿಯಲ್ಲಿ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಒಂದು 6-7 ಸ್ಪೂನ್ ಆಗುವಷ್ಟು ಎಣ್ಣೆ
ಎಣ್ಣೆ ಇದೆ. ಇದು ನೀವು ರೆಸ್ಟೋರೆಂಟ್ಗಳಿಗೆ ಹೋಗಿ ಕೇಸರಿ ಬಾತ್ ತಿಂದರೆ ಇರುತ್ತಲ್ಲ ಒಂದು ಸಾಫ್ಟಾಗಿ, ಸೊ ಆ ಥರ ಕೇಸರಿ ಬಾತ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೇಬೇಕು. ಇದು ನಿಮಗೆ ಎಣ್ಣೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಕಮ್ಮಿ ಎಣ್ಣೆಲೂ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, 2 ಏಲಕ್ಕಿ, 2 ಲವಂಗ, ಹಾಗೆ ಸ್ವಲ್ಪ ಒಂದು ದ್ರಾಕ್ಷಿನ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಗೋಡಂಬಿ ಖಾಲಿ ಆಗೋಗಿದೆ, ಸೊ ಈಗ ಆಗಿದೆ. ಇದೇ ಬಾಣಲಿಯಲ್ಲಿ ನಾನು 1 ಕಪ್ ರವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಮ್ ರವೆನ ಯೂಸ್ ಮಾಡ್ತಾ ಇದ್ದೀನಿ. ಚಿರೋಟಿ ರವೆನೂ ಅಲ್ಲ ಆ್ಯಂಡ್ ಬನ್ಸಿ ರವೆನೂ ಅಲ್ಲ, ಇದು ಮೀಡಿಯಮ್ ರವೆ. ಸೊ ಮೀಡಿಯಮ್ ರವೆನ ಆ್ಯಡ್ ಮಾಡಿಕೊಂಡು ಇದನ್ನು ಬರೀ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಇದೇ ಥರ ರೆಸ್ಟೋರೆಂಟ್ಗಳಲ್ಲಿ ಕೇಸರಿ ಬಾತ್ನ ಮಾಡೋದು. ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ಎಣ್ಣೆನಲ್ಲೇ ಇದನ್ನು ಫ್ರೈ ಮಾಡ್ಕೋತಾರೆ ಈ ಥರ. ನೋಡ್ತಿದ್ದೀರಲ್ಲ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಅಷ್ಟೇ ಕರೆಕ್ಟಾಗಿ 2 ನಿಮಿಷ ಫ್ರೈ ಮಾಡಿದ್ದೀನಿ ನಾನು. ಈಗ ಸಪ್ರೇಟಾಗಿ ಬಿಸಿನೀರನ್ನ ಕುದಿಸಿ ಇಟ್ಟಿದ್ದೀನಿ ನಾನು. ಆ ನೀರು ತುಂಬಾ ಬಿಸಿ ಇದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆ ನೀರನ್ನ ಆ್ಯಡ್ ಮಾಡ್ಕೋತೀನಿ. ಈಗ ನೋಡ್ತಿರ್ಬೋದು ನೀವು, ಇದು ಬರೀ ಎಣ್ಣೆನಲ್ಲೇ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೂ ಅಷ್ಟೇ ಹೈ ಫ್ಲೇಮ್ ಇಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಲೋ ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸೊ ಮೀಡಿಯಮ್ ಟು ಲೋ ಅಲ್ಲೇ ಇರಬೇಕು. ಇದು ಕಲರ್ಗೂ ಅಷ್ಟೇ ಬ್ರೌನ್ ಆಗಬಾರ್ದು, ಇದೇ ಕಲರೇ ಇರಬೇಕು. ಈಗ ಚೆನ್ನಾಗಿ ಕುದ್ದಿರುವಂಥ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಗಲೇ ನಾನು ಉಪ್ಪಿಟ್ಟಿಗೆ 1 ಕಪ್ ರವೆಗೆ 2 ಕಪ್ ನೀರು ಹಾಕಿದೆ. ಇಲ್ಲಿ 1 ಕಪ್ ರವೆಗೆ ಇಲ್ಲಿ ನಾನು 3 ರಿಂದ 3.5 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕೇಸರಿ ಬಾತು ತುಂಬ ಸಾಫ್ಟಾಗಿ ಬರಬೇಕು, ಮತ್ತು ಇದು ತುಂಬಾ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಆಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈ ಥರ ಒಂದು ಗಟ್ಟಿ ಆದಮೇಲೆ ನಾನು ಇದರಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆರೆಂಜ್ ಕಲರು. ಒಂದು 1/4 ಚಮಚಗಿನ ಚೂರು ಕಡಿಮೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ ಫೈನಲ್ ಆಗಿ ಸಕ್ಕರೆನ ಹಾಕೋತಾ ಇದ್ದೀನಿ. ನೀವು 1 ಕಪ್ ರವೆಗೆ ತುಂಬ ಜನ 1 ಕಪ್ ಸಕ್ಕರೆನೇ ಹಾಕೋತಾರೆ, ಬಟ್ ನಮ್ಮ ಮನೇಲಿ ಸ್ವೀಟ್ ತಿನ್ನಲ್ಲ. ಸೊ 1 ಕಪ್ ರವೆಗೆ ನಾನು ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟು ಒಂದು ಪರ್ಫೆಕ್ಟಾಗಿ ಬೇಕು ಅಂದರೆ 1 ಕಪ್ ರವೆಗೆ 1/4 ಕಪ್ ಅಷ್ಟಾಗುವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಇಲ್ಲ ಅರ್ಧ ಕಪ್ ಹಾಕಿದ್ರೂ ಪರ್ಫೆಕ್ಟಾಗಿರುತ್ತೆ, ಒಂದು ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಸಕ್ಕರೆ ಹಾಕಿದ್ಮೇಲೆ ಅದು ಸಕ್ಕರೆ ಮೆಲ್ಟ್ ಆಗೋವಾಗ ರವೆ ಇನ್ನೂ ಸಾಫ್ಟ್ ಆಗುತ್ತೆ. ನೋಡ್ತಿರ್ಬೋದು ನೀವು, ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸಕ್ಕರೆ ಎಲ್ಲ ಕರಗೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ರೆಡಿ ಆಗುತ್ತೆ. ಇದು ರೆಸ್ಟೋರೆಂಟ್ಗಳಲ್ಲಿ ನೀವು ತಿಂದರೆ ಹೇಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತೀವಲ್ಲ ಅದೇ ಥರನೇ ಇರುತ್ತೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಕಾಂಬಿನೇಷನ್ ಇರಲೇಬೇಕು. ಬರೀ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ, ಕೇಸರಿ ಬಾತ್ನೂ ಮಾಡಲೇಬೇಕು. ಸ್ವಲ್ಪ ಆದ್ರೂ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗೆ ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ. ಸೊ ಎಷ್ಟು ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ನೋಡೋಣ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಉಪ್ಪಿಟ್ಟು. ಇನ್ನು ಕೇಸರಿ ಬಾತ್ ಮಕ್ಕಳಿಗೆಲ್ಲ ಇಷ್ಟ ಅಂತ ಹೇಳಿ ಕೇಸರಿ ಬಾತು ಕೂಡ ಕಂಪಲ್ಸರಿ ಮಾಡ್ತೀನಿ. ಸೊ ನಾನು ಹೇಳ್ಕೊಟ್ಟಿದ್ದಂಥ ಕೇಸರಿ ಬಾತ್ನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.